ತಾಲೂಕು ಸ್ವಾಮಿಹಳ್ಳಿ ಗ್ರಾಮದಲ್ಲಿ ಡಿಎಸ್ಎಸ್ ಯುವ ಮುಖಂಡ ಎಂ ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ಅತ್ಯಂತ ವೈಭವದಿಂದ ನೂರಾರು ಮಹಿಳೆಯರಿಂದ ಕುಂಭಕಳಶದೊಂದಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ರಮೇಶ್ ಸುಗ್ಗೇನಹಳ್ಳಿರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉಪನ್ಯಾಸ ನೀಡಿ ನೆರೆದವರ ಮನಸೆಳೆದಿದ್ದು ಕೂಡ ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಂಡ್ರಿಗಿ ನಾಗರಾಜ್ ಮತ್ತು ಕರ್ನಾಟಕ ಸರ್ಕಾರದ KSMCL ಉಪಾಧ್ಯಕ್ಷರಾದ ತುಮಟಿ ಲಕ್ಷ್ಮಣರವರು ಹಾಗೂ ದಾಸಂಸ ಬಳ್ಳಾರಿ ಜಿಲ್ಲಾ ಸಂಚಾಲಕರಾದ G ಗೋವರ್ಧನ್, ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ಅಧ್ಯಕ್ಷ ನಿಂಗಪ್ಪ ಐವಳೆ ಮತ್ತು ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರಾದ ವಸಳ್ಳಿ ತಾಯಪ್ಪರವರು ಸೇರಿದಂತೆ ಸಂಡೂರು ತಾಲೂಕು ದಾಸಂಸ ಮುಖಂಡರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚೋರ್ನೂರು ಡಿವಿಷನ್ ವರದಿಗಾರರು ದುರ್ಗೇಶ್ ವೈಡ್ವೈ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇವತ್ತು ನಾವು ಸಭೆ ಮಾಡ್ಕೊಳ್ತಾ ಇದೀವಿ ಇಲ್ಲಿ DSS ಸಭೆನ. ಈ ಸಭೆಯಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತು ಜಗಜೀವನ್ ರಾಮ್ರವರ ಜಯಂತಿ ಮಾಡ್ತೀವಿ. ಈ ದೇಶದ ಜನರು ಪರಿಪೂರ್ಣತೆಯಿಂದ, ಏಕತೆಯಿಂದ, ಜಾತಿ ಭೇದ ಎಲ್ಲ ಮರೆತು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಸಾಯಿ ಒಂದೇ ಆಗಿ ಬದುಕ್ತಕ್ಕಂಥ ಒಂದು ಅವಕಾಶಗಳೇನಾದರೂ ಬೇಕಾದ್ರೆ ಈ ದೇಶಕ್ಕೆ 3 ಸಿದ್ಧಾಂತ ಬೇಕು: ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರು. ಈ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಈಗಿನ ಪೀಳಿಗೆ ಇರ್ತಕ್ಕಂಥ ಒಂದು 20 ವರ್ಷದ ಯುವಕರು, 20 ವರ್ಷದಿಂದ 30 ವರ್ಷದಲ್ಲಿ ಇರ್ತಕ್ಕಂಥ ಏನು ಯುವಕರು ಇದ್ದಾರೆ ಅಂದ್ರೆ 2004ರಿಂದ ಈಚೆ ಹುಟ್ಟಿರ್ತಕ್ಕಂಥ ಯುವಕರಿಗೆ, 2003-4ರಿಂದ ಏನು ಈಗ ಹುಟ್ಟಿದಾರಲ್ಲ ಹುಡುಗರು, ಒಂದು 21-22 ವರ್ಷ, 20 ವರ್ಷ, ಅವರಿಗೆ ಈ ಸಿದ್ಧಾಂತ ಹೋಗ್ಬೇಕಂತ ಅವ್ರ ಉದ್ದೇಶ. ಯಾಕೆ ಅವ್ರಿಗೆ ಹೋಗ್ಬೇಕಾಯ್ತಂದ್ರೆ ಅವರು ಈ ದೇಶದ ಮುಂದಿನ ಭವಿಷ್ಯದ ನಾಯಕರು ಮತ್ತು ಭವಿಷ್ಯದ ಪ್ರಜೆಗಳು. ಅವರಿಗೆ ವಿಚಾರ ಹೋದಾಗ ಅವರು ಹಿಂದುತ್ವ ಈ ತರದ್ದೆಲ್ಲದನ್ನು ಮರೆತು ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಬೇಡ್ಕರ್ ಬಗ್ಗೆ ಇರ್ತಕ್ಕಂಥ ಕೀಳಿರಿಮೆ ಹೋಗ್ತತೆ, ಜಗಜೀವನ್ ರಾಮ್ ಬಗ್ಗೆ ಇರ್ತಕ್ಕಂಥ ಕೀಳಿರಿಮೆ ಹೋಗ್ತತೆ, ಬಸವಣ್ಣರ ಬಗ್ಗೆ ಇರ್ತಕ್ಕಂಥ ಕೀಳಿರಿಮೆ ಹೋಗ್ತತೆ, ಬುದ್ಧನ ಬಗ್ಗೆ ಇರ್ತಕ್ಕಂಥ ವಿಚಾರಗಳು ಗಂಭೀರವಾಗಿ ಪರಿಗಣಿಸ್ತಾರೆ ಅಂತಕ್ಕಂಥ ವಿಚಾರದಿಂದ ಒಂದು ವಿಚಾರ ಸಂಕಿರಣವನ್ನು ಮಾಡ್ತಾ ಇದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ಇಂದ. ಅವತ್ತು ನಾವು ಅಲ್ಲಿ ಸುಮಾರು ಒಂದು 2,000 ಜನ ವಿದ್ಯಾರ್ಥಿಗಳು ಟಾರ್ಗೆಟ್ ಮಾಡಿದೀವಿ. ಎಲ್ಲ ಕಾಲೇಜುಗಳಿಗೆ ಹೋಗಿದ್ದೀವಿ, ಎಲ್ಲ ಹಾಸ್ಟೆಲ್ಗೆ ಹೋಗಿದ್ದೀವಿ, ಎಲ್ಲ ಆಫೀಸರ್ಸ್ ಹತ್ರ ಮಾತಾಡಿದೀವಿ. ಅವರಿಗೆ ನಾವೇ ಬಸ್ ಕೊಟ್ಟು ಕರ್ಕೊಂಡು ಬಂದು ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆಯಿಂದ ಅಲ್ಲೇ ತಿಂಡಿ ಊಟ ಟಿಫಿನ್ ಮಾಡಿಸಿ ಮಧ್ಯಾಹ್ನ ಊಟ ಕೊಟ್ಟು 6 ಜನ ಸ್ಕಾಲರ್ಸ್ ಇಂದ ಅವ್ರಿಗೆ ಮಾತಾಡಿಸಿ ಅವ್ರಿಗೆ ಬುಕ್, ಪೆನ್ ಕೊಡ್ತೀವಿ, ಮತ್ತೊಂದು ಕಿಟ್ ಕೊಡ್ತೀವಿ. ಅವರಿಗೆ ಜನರಲ್ ನಾಲೆಡ್ಜ್ ಬುಕ್ಸ್ ಮತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಓದಲಿಕ್ಕೆ ಕೊಡ್ತೀವಿ. ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟು ಕಳಿಸ್ತೀವಿ. ಇದನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ, ನಾನು ಒಂದು ಮಾತು ಹೇಳ್ತೀನಿ, ಬುದ್ಧ ಯಾಕೆ ಬೇಕು? ಬುದ್ಧ ಇವತ್ತು ಈ ದೇಶದ ಶಾಂತಿ. ನೀವು ಯಾವುದೇ ಮನೆಯಲ್ಲಿ ಹೋಗಿ, ದೊಡ್ಡವ್ರ ಮನೆಯಲ್ಲಿ, ಯಾವುದೇ ದೊಡ್ಡ ಹೋಟ್ಲುಗಳಲ್ಲಿ ಹೋಗ್ರಿ, ಬುದ್ಧನ ಸ್ಟ್ಯಾಚು ಇಟ್ಕೊಂಡಾರೆ, ಬುದ್ಧನ ಪ್ರತಿಮೆಗಳು ಇಟ್ಕೊಂಡಿರ್ತಾರೆ. ಯಾಕೆ ಇಟ್ಕೊಂಡಾರೆ? ಶೋಗೆ ಇಟ್ಕೊಂಡಾರ? ಶೋಗೆಲ್ಲ ಇಟ್ಕೊಂಡಿರೋದು. ಬುದ್ಧ ಅಂದ್ರೆ ಶಾಂತಿ. ಬುದ್ಧ ಅಂದ್ರೆ ಶಾಂತಿ. ಯಾವ ಮನೆಯಲ್ಲಿ, ಯಾವ ಹೋಟೆಲ್ಗಳಲ್ಲಿ, ಯಾವ ಪ್ರಾಂಗಣದಲ್ಲಿ, ಯಾವ ಪ್ರದೇಶದಲ್ಲಿ ಬುದ್ಧನ ಒಂದು ಮೂರ್ತಿ ಇದ್ರೆ ಅಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ, ಸುತ್ತೂರ ಅಲ್ಲಿ ಶಾಂತಿ ಕ್ರಿಯೇಟ್ ಆಗ್ತದೆ. ಆಮೇಲೆ ಏನೋ ಒಂದು ಒಳ್ಳೆತನ, ಒಳ್ಳೆ ವಿಚಾರ, ಸದ್ವಿಚಾರ ಮನಸ್ಸಲ್ಲಿ ಬರ್ತವೆ. ಗೌರ್ಮೆಂಟ್ ಶಾಲೆಯಲ್ಲಿ 9 ಜನ ಮೇಷ್ಟ್ರಿದ್ರು ಆ ಕಾಲಕ್ಕೆ, ಇವತ್ತು 2 ಮೇಷ್ಟ್ರು.
ಬರೆದು ಕೊಡ್ತೀನಿ. ಇನ್ನು 10 ವರ್ಷಕ್ಕೆ ಆ ಊರು ಶಾಲೆ ಮುಚ್ಚೋಗುತ್ತೆ, ಬಿಗಾಕ್ತಾರೆ ಅದಕ್ಕೆ. ಜೀವಂತ ದೇವಾಲಯ ಮುಚ್ಚೋಗ್ತಾ ಇದೆ, ಕಲ್ಲು ದೇವಸ್ಥಾನಕ್ಕೆ 1.5 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಈ ರೀತಿಯ ವಿಪರ್ಯಾಸದ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮನ್ನು ಯಾರು ಕಾಪಾಡ್ತಾರೆ, ಯಾರು ಬೆಳಗ್ತಾರೆ, ಯಾವ ಬಾಳು ಬೆಳಗಿನಿಂದ ಕೂಡಿರ್ಬೇಕು ಅನ್ನುವಂತಹದ್ದನ್ನ ಆಲೋಚನೆ ಮಾಡದೆ ಯಾವ ದಿಕ್ಕಿನ ಕಡೆ ನಾವು ಸಾಕ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ಬೇಕಂತಕ್ಕಂಥ ಮಾತನ್ನ ನಮ್ಮೆಲ್ಲರಿಗೆ ಹೇಳ್ತಾ, ಬಂಧುಗಳೇ, ನಾವೆಲ್ಲರೂ ಬೆಳಿಗ್ಗೆ ಎಲ್ಲ ತಂಗೀರು ಸೂಸ್ಗೆ ಹಾಕೊಂಡು ಕಳಸ ಹಿಡ್ಕೊಂಡು ಮಾಡ್ತಾ ಇದ್ರಿ, ಮೆರವಣಿಗೆಯಲ್ಲಿ ಬಂದ್ರಿ, ಸೆಲೆಬ್ರೇಟ್ ಮಾಡ್ತಾ ಇದ್ರಿ. ನಾನು ನಿಮಗೆ ಕೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇನೋ ಮಹಾರಾಷ್ಟ್ರದಲ್ಲಿ ಹುಟ್ಟಿದವರಂತೆ, ಅವ್ರ ಜಯಂತಿಯನ್ನ ನಾವ್ಯಾಕೆ ಇಲ್ಲಿ ಮಾಡಬೇಕು, ಈ ಪರಿಯಾಗಿ ಯಾಕೆ ಮಾಡಬೇಕು ಅಂತ ಒಂದ್ಸರಿ ನಿಮಗೆ ಕೇಳಿಸ್ಕೊಂಡ್ರೆ ಖಂಡಿತ ಇದಕ್ಕಿಂತಲೂ ಚೆನ್ನಾಗಿ ಮಾಡಬೇಕು, ಇದಕ್ಕಿಂತಲೂ ಅರ್ಥಪೂರ್ಣವಾಗಿ ಮಾಡಬೇಕು. ಯಾಕೆ ಅಂತಂದ್ರೆ, ಮುಂಡ್ರಿಗಿ ನಾಗರಾಜಣ್ಣವರು ಮಾತಾಡ್ತಾ ಹೇಳ್ತಾ ಇದ್ರಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು, ಶಾಲೆಗೆ ಹೋಗ್ತಾ ಇರೋದು, ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇರೋದು, ಇವರೆಲ್ಲ ಇಲ್ಲಿ ಕೂತಿರೋದು, ನಾನು ಪ್ಯಾಂಟ್ ಶರ್ಟ್ ಹಾಕಿರೋದು, ನಾನು ಮನೆ ಕಟ್ಸಿರೋದು, ಕೆಲವರು ಕಾರಲ್ಲಿ ಬಂದಿರೋದು, ನೀವೆಲ್ಲ ಇಲ್ಲಿ ಕೂತಿರೋದು, ಇದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಫಲ, ಅವರ ಹೋರಾಟದ ಫಲ, ಅವರ ಹೋರಾಟದ ಫಲ. ಆದ್ರೆ ಮೇಷ್ಟ್ರು ಬಿಡಕ್ ತಯಾರಿಲ್ಲ. ಆ ಇಬ್ಬರ ಜೊತೆಗೆ ನಾನು ಇದ್ದೀನಿ, ನಾನು ಹೇಳ್ಕೋಬಾರ್ದು ಅಂತೇಳಿ ಅವ್ರನ್ನ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ. ನಾನು ಇದ್ದೀನಿ, ನನ್ನ ಸ್ಟೂಡೆಂಟ್ ಅವಳು. ನಾವು 3 ಜನ ಸೇರ್ಕೊಂಡು ಫಸ್ಟ್ ದುಡ್ಡು ಹಾಕೊಂಡ್ವಿ. ಅಲ್ಲೋಗಿ ಆ ಓನರ್ನ ಕೈ ಕಾಲು ಹಿಡಿದು ಬೇಡ್ಕೊಂಡ್ವಿ. ನನ್ನನ್ನು ಬಿಡೋದಕ್ಕಿಂತ ಅವರಿಬ್ಬರು ಕೇಳಿಸ್ಕೊರಿ, ಪಾಪ ಅವ್ರಿಗೆ ನನಗಿಂತ ಆಸಕ್ತಿ. ಆ ಲಿಂಗಾಯತ್ ಮೇಷ್ಟ್ರಿಗೆ, OBC ಸಮುದಾಯದ ಮೇಷ್ಟ್ರಿಗೆ ಆ ಓನರ್ನ ಕೈ ಕಾಲು ಹಿಡ್ಕೊಂಡು ಬಿಡ್ಕೊಂಡ್ರೆ ಆ ಓನರ್ಗೆ ಅದ್ಭುತ ಅಂತ ಆಶ್ಚರ್ಯ ಆಗಿದ್ದೇನಂತಂದ್ರೆ, ಇಲ್ಲಿವರೆಗೂ ಪೇರೆಂಟ್ ಬಂದರೆ, ಯಾರೋ MLAಗಳು ರೆಕಮೆಂಡ್ ಮಾಡ್ಯಾರೆ, ಏನೆಲ್ಲ ಮಾಡ್ಯಾರೆ, ಮೊದಲನೇ ಬಾರಿಗೆ ಮೇಷ್ಟ್ರುಗಳು ಬಂದಿದ್ದೀರಿ ಅನ್ನೋ ಕಾರಣಕ್ಕೆ ನಾನು ನಿಮಗೆ 2 ಲಕ್ಷ ಫೀಸ್ ಇದೆ, ಅರ್ಧ ಅಲ್ಲ ಸರ್, 50,000 ನಾಲ್ಕನೇ 1 ಭಾಗ 50,000 ಆದ್ರೂ ಇಷ್ಟು ಮಾತ್ರ ಮಾಡಬಲ್ಲೆ, ನೀವು ಅಷ್ಟು ಮಾತ್ರ ಕೊಟ್ಟಾದರೂ ಸೇರಿಸ್ಬೇಕಂತ ಹೇಳಿದಾಗ ಅವರಿಬ್ಬರು ಊರಲ್ಲಿ ಬಂದು ಜೊತೆಗೆ ನಾನು ಸೇರ್ಕೊಂಡು, ಯಾರ್ಯಾರು ಶ್ರೀಮಂತರು ದಾನಿಗಳು ಇರ್ತಾರೆ ಅವ್ರ ಹತ್ರ ಹೋಗಿ ಕೈಕಾಲು ಹಿಡ್ಕೊಂಡು ಬೇಡಿ ದುಡ್ಡಿಸ್ಕೊಂಡು ಹಿಂಗೆ ಬರ್ತಾ ಇದ್ವಿ. ಆ ಹುಡುಗಿನೂ ಕರ್ಕೊಂಡು ಹೋಗಿದ್ವಿ. ಅವಳಿಗೆ ಒಳಗೋಗ್ಬೇಕಾದ್ರೆ ಹೇಳಿದ್ದೆ ನಾನು, ಇವ್ರ ಮನೆಗೆ ಹೋಗ್ತೀವಲ್ಲ, ಅವ್ರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬೇಜಾರಾಗಬಾರ್ದು, ನೀನು ನೊಂದ್ಕೋಬಾರ್ದು ನೀನು ಅಂತ ಹೇಳಿದ್ದೆ. ಆಯ್ತು ಸರ್ ಅಂತ ಹೇಳಿದ್ಲು. ಅವ್ರಿಗೂ ಹೇಳಿದ್ದೆ, ನಾನು ಸರ್ಗಳಿಗೆ ಕೂಡ ಹೇಳಿದ್ದೆ, ನಿಮ್ಗೆ ಇದು ಹೊಸದು, ನಾವು ಭಾಳ ತಳ ಸಮುದಾಯದಲ್ಲಿ ಹುಡ್ತಿರೋರು, ಕಷ್ಟ ನಷ್ಟ ಇವೆಲ್ಲ ಗೊತ್ತು ನಮಗೆ, ಅವಮಾನಗಳು ಗೊತ್ತು ನಮಗೆ, ನೀವು ಮೇಷ್ಟ್ರು ಫಸ್ಟ್ ಟೈಮ್ ಒಂದು ಹುಡುಗಿ ಪರವಾಗಿ ದುಡ್ಡು ಕೇಳಕ್ಕೆ ಬರ್ತಿದ್ದೀರಿ, ಯಾರು ಕೊಟ್ಟಿಲ್ಲ ಅಂದ್ರೆ ಬೇಜಾರಾಗಬಾರ್ದು ಅಂತ ಹೇಳಿದೆ. ಆಯ್ತು ಸರ್ ಅಂತ ಹೇಳಿದ್ರು ಅವರು ಕೂಡ. ಸರಿ, ಅದೆಲ್ಲ ಮುಗಿಸ್ಕೊಂಡು ಆ ದಾನಿಗಳ ಹತ್ರ ಏನೋ ಕೊಟ್ಟಿದ್ದು ಇಸ್ಕೊಂಡು ಹಿಂಗೆ ಹೋಗ್ತಾ ಇದ್ವಿ. ಹೆಗಡೆ ಬ್ರದರ್ ಹೇಳ್ತೀನಿ, ದಾರಿಲಿ ಹೋಗ್ತಿದ್ದೀವಿ, ಎದುರಿಗೆ ಬಾಬಾ ಸಾಹೇಬ್ರ ಜಯಂತಿಯ ಮೆರವಣಿಗೆ ಬರ್ತಾ ಇದೆ, DJ ಬರ್ತಾ ಇದೆ, 1,000 ಜನ ಉಚ್ಚದ್ದು ಕುಣಿತಾ ಇದ್ದಾರೆ. ನಾವು ಹಿಂಗೆ ಹೋಗ್ತಾ ಇದ್ದೀವಿ, ಸೈಡ್ ನಿಂತ್ಕೊಂಡಿವಿ. ಅವರೆಲ್ಲ ನನಗೆ ಪರಿಚಯ ಇದ್ದಾರೆ. ಒಬ್ಬನು ಹಿಂಗೆ ಸಾ ನಮಸ್ಕಾರ ಅಂತ ಡ್ಯಾನ್ಸ್ ಮಾಡ್ಕೊಂತ ಹಿಂಗೆ ನಮಸ್ಕಾರ ಅಂತ, ನಮಸ್ಕಾರಪ್ಪ ನಮಸ್ಕಾರ ಅಂತಂದೆ. ಸ್ವಲ್ಪ ಹಿಂಗೆ ಬಾಪ ಅಂದೆ, ಹೊರಗೆ ಬಂದ. ಭಾರಿ ಅದ್ಭುತವಾಗಿದೆ DJ, ವಿಪ್ರೆ ಇಂಥ DJ ಇದುವರೆಗೆ ಎಲ್ಲೂ ತರಿಸಿಲ್ಲ, ಎಷ್ಟು ಖರ್ಚು ಮಾಡಿರಿ ಅಂತ ಕೇಳಿದೆ. ಸರ್ 1.5 ಲಕ್ಷ ಸರ್ DJಗೆ ಅಂತಂದ. 1.5 ಲಕ್ಷ DJ ಸರ್, ಇದುವರೆಗೂ ಯಾರು ತರಿಸಿಲ್ಲ, ಇವ್ರಿಗೆ ಅಂತ ತರಿಸಿವಿ ನೋಡಿ ಸರ್, ಸೌಂಡ್ ಹೆಂಗಿದೆ, ಹೌದು ಅದ್ಭುತ ಇದೆ, ಹೋಗ್ರಿ ಡ್ಯಾನ್ಸ್ ಮಾಡ್ರಿ ಅಂತ ಹೇಳಿದೆ. ಆ DJ ಹಿಂದ್ಗಡೆ ಟ್ಯಾಕ್ಟ್ರಲ್ಲಿ ಬಾಬಾ ಸಾಹೇಬ್ರ ದೊಡ್ಡದು ಫೋಟೋ ಇಟ್ಕೊಂಡು ಹೂನೇರ್ ಹಾಕಿದ್ರು. ಬಿಟ್ಟಿಸಿ ನೋಡಿದೆ, ನನಗೆ ಬೇರೆ ತರ ಕಾಣ್ತಾ ಇತ್ತು. ಬಾಬಾ ಸಾಹೇಬ್ರ ಕಣ್ಣಲ್ಲಿ ಕಣ್ಣೀರು ಕಾಣ್ತಾ ಇತ್ತು ನನಗೆ. 1,20,000 ಬರೀ DJಗೆ ಖರ್ಚು ಮಾಡ್ಯಾರ. ಅಲ್ಲಿ ಡ್ಯಾನ್ಸ್ ಮಾಡಬೇಕು, ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಂದ್ರೆ ಕುಡಿಬೇಕು, ಕುಡಿದಿಲ್ಲ ಅಂದ್ರೆ ಡ್ಯಾನ್ಸ್ ಹೆಂಗ್ ಮಾಡಕ್ ಬರುತ್ತೆ? ಅದಕ್ಕೆ ನಾನು ಹೊಸ ಹುಡುಕರು ಆಗಿದ್ದೀಗ. ಕನಿಷ್ಠ 1.5 ಲಕ್ಷದ ಕಾರ್ಯಕ್ರಮ ಅದು. ಈ ಹುಡುಗಿದಳಲ್ಲಿ ಇಲ್ಲಿ ಹತ್ಕೊಂಡು ತಿಂತಾಳಲ್ಲ, ಇಂಥವ್ರು 5 ಜನ ಡಾಕ್ಟರ್ ಮಾಡ್ಬೋದಾಗಿತ್ತಲ್ಲ. ಬಹಳ ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದೀವಿ, ಅಧಪತನಕ್ಕೆ ಹೋಗ್ತಾ ಇದೀವಿ, ಅನೈತಿಕ ಕಡೆ ಹೋಗ್ತಾ ಇದೀವಿ. ಪ್ರತಿಯೊಂದು ಅಂಬೇಡ್ಕರ್ ಜಯಂತಿಗಳನ್ನ, ಒಂದೊಂದು ಮಗುವನ್ನ ದತ್ತಕ್ಕೆ ತಗೊಳ್ಳತಕ್ಕಂಥ ಕಾರ್ಯಕ್ರಮ ಆದ್ರೆ ಇಷ್ಟೊತ್ತಿಗೆ ಈ ಸಮುದಾಯದಲ್ಲಿ 100 ಜನ IAS ಆಫೀಸರ್ಗಳು, 100 ಜನ ಡಾಕ್ಟರ್ಗಳು, 100 ಜನ KS ಆಫೀಸರ್ಗಳು, ಇಂಜಿನಿಯರ್ಗಳು ಉಟ್ಕೋತಿದ್ರು. ಈ ಸಮಾಜಕ್ಕೆ ನೆರಳಾಗ್ತಿದ್ರು ಅವರೆಲ್ಲ.
ಒಂದು ಹುಡುಗಿನ ನಾವು ಡಾಕ್ಟರ್ ಮಾಡಿದ್ರೆ ಖಂಡಿತ ಅವಳು 5 ಜನ ಆದ್ರೂ ಡಾಕ್ಟರ್ ಮಾಡೇ ಮಾಡ್ತಾಳೆ. ಸಮಾಜದಿಂದ ಆಕೆ ಡಾಕ್ಟರ್ ಆಗಿದ್ರೆ, ಸಮಾಜದಿಂದ ಡಾಕ್ಟರ್ ಆಗಿದ್ರೆ, ನಮ್ಮ ಸಮುದಾಯದಿಂದ ಡಾಕ್ಟರ್ ಆಗಿದ್ರೆ ಖಂಡಿತ ಮಾಡ್ತಾಳೆ. ಹಾಗಾಗಿ ನಾವು ಒಂಚೂರು ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ರ ಜಯಂತಿಗಳನ್ನ ಅರ್ಥಪೂರ್ಣವಾಗಿ ಮಾಡುವಂತದ್ರ ಕಡೆಗೆ ನಾವೆಲ್ಲ ನಡಿಬೇಕಂತಕ್ಕಂಥ ಮಾತನ್ನ ಹೇಳ್ತಾ, ಗ್ರಾಮದಲ್ಲಿ 2021 5 ವರ್ಷಗಳ ಹಿಂದೆ ಇಂಥ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿದ್ವಿ. ತದನಂತರ ಯಾವತ್ತೂ ಕೂಡ ನಮಗೆ ಆ ಕಾಲಾವಕಾಶಗಳು ಸಿಕ್ಕಿದ್ದಿಲ್ಲ. ಯಾವ್ದಾದ್ರು ಒಂದು ಬೈ ಎಲೆಕ್ಷನ್, MP ಎಲೆಕ್ಷನ್, ಇಲ್ಲ ಗ್ರಾಮ ಪಂಚಾಯತ್ ಎಲೆಕ್ಷನ್, ಇಲ್ಲ ನೀತಿ ಸಮಿತಿಗಳು, ಹೋರಾಟ ಸಮಿತಿಗಳು ಬಂದಿರೋದ್ರಿಂದ ನಾವು ಯಾವತ್ತೂ ಕೂಡ ಸ್ವಾಮಿಹಳ್ಳಿ ಗ್ರಾಮದಲ್ಲಿ ಮಾಡಕ್ಕಾಗಲಿಲ್ಲ. ಆದ್ರೆ ಈ 5 ವರ್ಷಗಳ ನಂತರ ಸುಮಾರು ಒಂದು 15 ದಿನಗಳ ಕಾಲ ನಮ್ಮ ಕೇರಿಯಲ್ಲಿರ್ತಕ್ಕಂಥ ಯುವಕರು ಮತ್ತೆ ಯಜಮಾನರುಗಳು ಸೇರ್ಕೊಂಡು 2 ಸರಿ 3 ಸರಿ ಸಭೆಗಳು ಮಾಡಿ ಏನಾದ್ರೂ ಬಾಬಾ ಸಾಹೇಬ್ರ ವಿಚಾರಗಳನ್ನ ಹಂಚ್ಕೋಬೇಕಂದ್ರೆ, ಏನಾದ್ರೂ ನಾವು ವೈಚಾರಿಕ ಪ್ರಜ್ಞೆಗಳನ್ನು ಮೂಡಿಸ್ಕೋಬೇಕಂದ್ರೆ ಅದು ಹಳ್ಳಿ ಭಾಗದಲ್ಲಿ ಆಗ್ಬೇಕು. ಅದು ವಿಶೇಷವಾಗಿ ಗ್ರಾಮ ಮಟ್ಟದಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ಜೀವಂತವಾಗಿರೋದ್ರಿಂದ ಅದನ್ನ ಹೋಗಲಾಡಿಸ್ಬೇಕಂತಂದ್ರೆ ಬೇರೆ ಬೇರೆ ಜಾತಿ ಮುಖಂಡರುಗಳ ಮಧ್ಯೆ ನಾವು ಯಾವ ರೀತಿಯಾಗಿ ಹೋರಾಟಗಳನ್ನ ರೂಪಿಸಬೇಕು, ವಿಶ್ವಾಸ ತಗೋಬೇಕು, ನಾವು ಯಾವ ರೀತಿಯಾಗಿ ನಾವು ಮುಂದುವರಿಬೇಕು. ನಮ್ಮ ಬಲ್ಲಿಂಗಂನಹಳ್ಳಿ ಭಾಗದಲ್ಲಿ ಕೂಡ ಅದ್ಭುತವಾದಂತಹ ಒಂದು ಜಯಂತಿನ ರೂಪರೇಷೆ ಮಾಡಿದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಗಳಾಗ ಕೆಲವು ಹುಡುಗರಿಗೆ ಒಂದು ಮಾಹಿತಿ, ಒಂದು ಪ್ರಜ್ಞಾಪೂರ್ವಕವಾದಂತಹ ವೇದಿಕೆ ನಿರ್ಮಾಣ ಆಗಿತ್ತು. ಅದೇ ನಿಟ್ಟಿನಲ್ಲಿ ನಮ್ಮ ಊರಿನಲ್ಲಿ ಕೂಡ ಈ ಒಂದು ವೇದಿಕೆ ನಿರ್ಮಾಣ ಆಗಿದೆ. ಇಲ್ಲಿ ಬಂದಿರತಕ್ಕಂತ ನಮ್ಮ ಯುವಕರು, ಆ ಸುತ್ತಮುತ್ತ ಈ ಹಳ್ಳಿಯಿಂದ ಬಂದಿರತಕ್ಕಂತ ಒಬ್ರು ಇಬ್ರು ಎಲ್ಲರೂ ಕೂಡ ಎಲ್ಲ ಹಳ್ಳಿಗಳಿಂದ ಬಂದಿದ್ರಿ. ನಾವು ವಿಚಾರ ಮಾಡಿದ್ದೇನೆಂದ್ರೆ DJ ಆಗಿರ್ಲಿ, ಇಲ್ಲ ಯಾವುದೋ ಒಂದು ಕಾರ್ಯಕ್ರಮದ್ದು ಬರೀ ಜಯಂತಿಗಳು ಇನ್ನು ಮೆರವಣಿಗೆ ಆಗಿರ್ಲಿ ಒತ್ತು ಕೊಡಬಾರ್ದು, ವೇದಿಕೆಗೆ ಒತ್ತು ಕೊಡಬೇಕು. ಆ ವೇದಿಕೆಯಲ್ಲಿ ನಡೀತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡು ಒಂದು ಹಳ್ಳಿಯಾಗ ಒಬ್ಬ ಹುಡುಗ ಪರಿವರ್ತನೆ ಆದ್ರೆ ಆ ಒಂದು ಹಳ್ಳಿನ ಏನಾದ್ರೂ ಬದಲಾವಣೆ ಮಾಡಕ್ ಸಾಧ್ಯ ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ಇಲ್ಲಿ ಎಲ್ಲ ಜಾತಿ ಮುಖಂಡರುಗಳ ಆಶೀರ್ವಾದದಿಂದ ಈ ಒಂದು ವೇದಿಕೆ ನಿರ್ಮಾಣ ಆಗಿದೆ. ಈಗಾಗಲೇ ಈ ಒಂದು ಊರಲ್ಲಿ ಕೆಲವೊಂದು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೀವಿ ನಾವು ಈ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೀವಿ. ಈ ಊರಲ್ಲಿ PKGB ಬ್ಯಾಂಕ್ ನ ಕೂಡ ಸ್ಥಾಪನೆ ಮಾಡಿದೀವಿ. ಶಾಲೆಯನ್ನ ಕೂಡ ಶಾಲೆಯನ್ನ ಜಾಗ ಇದ್ದಿಲ್ಲ, ಆ ಜಾಗ ತಗೊಂಬದ್ರ ಮುಖಾಂತರ ಶಾಲೆಗೆ ಮತ್ತೆ ನಾವು ಶಾಲೆಯನ್ನು ತಗೊಂಡ್ವಿ. ಇಲ್ಲಿ ವೇದಿಕೆ ಮೇಲೆ ಕೆಲವಾರು ಮುಖಂಡರುಗಳ ಆಶೀರ್ವಾದದಿಂದ, ನಮ್ಮ ಹೋರಾಟದಿಂದ ಕಸ್ತೂರೆಡ್ಡಿ ಅಣ್ಣನ ಆಗಿರ್ಬೋದು, ಹನುಮಂತಣ್ಣ ಆಗಿರ್ಬೋದು, ಯಶಮಣ್ಣ ಆಗಿರ್ಬೋದು, ಮತ್ತೆ ನಮ್ಮ ವಾಲ್ಮೀಕಿ ಎಲ್ಲ ಮುಖಂಡರುಗಳು, ಕೆಲವು ಎಲ್ಲ ಜಾತಿ ಮುಖಂಡರುಗಳ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಈ ಊರಲ್ಲಿ ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಗೋರ್ಮೆಂಟ್ ಆಸ್ಪತ್ರೆಗೆ 2 ಎಕರೆ ಜಾಗ ತಗೊಂಡ್ವಿ, ಅದನ್ನು ಕೂಡ ಇನ್ನು ಉದ್ಘಾಟನೆ ಆಗಿಲ್ಲ. ಹಿಂಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ರ ಮುಖಾಂತರ ಎಲ್ಲ ಒಂದ್ ಕಡೆಗೆ ನಮ್ಮಲ್ಲೇ ಇರ್ತಕ್ಕಂಥ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಇಲ್ದಂಗೆನೆ ಡೆವಲಪ್ಮೆಂಟ್ ವಿಚಾರವಾಗಿ ಅಂತ ಬಂದಾಗ ಜಾತಿಯನ್ನು ಮರೆತು ಕೂಡ ಒಗ್ಗಟ್ಟಾಗಿ ನಾವು ಒಂದು ಹೋರಾಟದ ಮುಖಾಂತರ ಅಂಬೇಗಾಲಲ್ಲಿ ಸ್ವಾಮಿಹಳ್ಳಿ ಅಭಿವೃದ್ಧಿ ಅಂತ ಸಾಗ್ತದೆ ಅಂತೇಳಿ ನಾನು ಹೇಳ್ತಾ, ಇನ್ನೂ ಮಾತಾಡ್ಲಿಕ್ಕೆ ನಮ್ಮ ವಿಶೇಷವಾಗಿ ನಾವು ಎಲ್ಲಿ ಕರೆದ್ರು ಕೂಡ ರಮೇಶ್ ಹುಕ್ನಳ್ಳಿ ಅವರು ಬಹಳ ಅದ್ಭುತವಾಗಿ ಮಾತಾಡ್ತಾರ. ನಿಮ್ಮ ಇಲ್ಲಿ ಬಂದಿರ್ತಕ್ಕಂಥವ್ರು ಸುಮಾರು ಇನ್ನು 1.5 ತಾಸು, ಇನ್ನು 1 ಗಂಟೆ ಆಗಿಲ್ಲ, ಇನ್ನು 10 ನಿಮಿಷ ಕಡಿಮೆ ಆಗಿದೆ, 10 ನಿಮಿಷ ಕಡಿಮೆ ಐತೆ.